ಪೀಸ್ ಗಾರ್ಡನಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಮೂರ್ತಿ ಏನಾಗಿದೆ, ಭಾಳ ಅದ್ಭುತವಾಗಿ ಬಂದಿದೆ. ಇದು ಮೂರ್ತಿ ಮಾಡಿದಂಥವರು ನಮ್ಮ ದೇವರಾಜರು ಚೆನ್ನಾಗಿ ಮೂರ್ತಿನ ಮಾಡ್ತಾರೆ. ಒಳ್ಳೆ ಅದ್ಭುತವಾದಂಥ ಇಂಥ ಮೂರ್ತಿ ಅಂಬೇಡ್ಕರ್ ಅವ್ರದ್ದು ಮಾಡಿದ್ದು. ಇವರಿಗೆ ತುಂಬ ಧನ್ಯವಾದಗಳು ದೇವರಾಜ್ ಅವರಿಗೆ. ಹಾಗೂ ಈ ಬಡಾವಣೆಯಲ್ಲಿ ಒಂದು ವಿಶ್ವವಿಖ್ಯಾತವಾದ ಅಂಬೇಡ್ಕರ್ ಅವ್ರದ್ದು ಈ ಮೂರ್ತಿ ಮಾಡಿದ್ದು ಬಹಳ ಅದ್ಭುತವಾಗಿ ಬಂದಿದ್ದಕ್ಕೆ ಎಲ್ಲರಿಗೂ ಇಲ್ಲಿ ನಿವಾಸಿಗಳಿಗೂ ಮತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಮತ್ತು IPT ಸಾಲಪ್ಪ ಬಡಾವಣೆಯ ವೆಂಕಟಸ್ವಾಮಿ ತೋಟದ ಈ ಪ್ರದೇಶದಲ್ಲಿ ಬಾಬಾ ಸಾಹೇಬರ ಪ್ರತಿಮೆಯನ್ನು ನಿರ್ಮಿಸುವಂತೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಧಿಕಾರಿ ನೌಕರರ ಒಕ್ಕೂಟಕ್ಕೆ ಮನವಿ ಮಾಡಿದರು ಇಲ್ಲಿನ ನಿವಾಸಿಗಳು. ಹಾಗಾಗಿ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ ಅಧಿಕಾರಿ ನೌಕರರಾಗಿರೋದ್ರಿಂದ ನಾವು ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಸಾಹೇಬರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ಪ್ರತಿಮೆಯನ್ನು ನಮ್ಮ ಒಕ್ಕೂಟದ ಸಂಘದ ವತಿಯಿಂದ ನಿರ್ಮಾಣ ಮಾಡಿ ಇಲ್ಲಿಗೆ ಅರ್ಪಿಸಿದ್ದೀವಿ. ನಮ್ಮ BBMP SC/ST ಅಸೋಸಿಯೇಷನ್ನಿಂದ ವತಿಯಿಂದ ನೀಡಲಾದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದಕ್ಕೆ ನಮ್ಮ ಪ್ರತಿಮೆಗೆ ಮೂಲ ಕಾರಣ ಶಿಲ್ಪಿ ನಮ್ಮ ದೇವರಾಜರವರು ತುಂಬ ಅತ್ಯುತ್ತಮವಾಗಿ ಇದನ್ನು ಜೀವಂತವಾಗಿ ಎದ್ದು ಕಾಣುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಂಜಿನಿಯರ್ ಸಾಹೇಬರು ಕೂಡ ಇದಕ್ಕೆ ಪರ್ಮಿಷನ್ಸು ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿನ ಎಲ್ಲ ನಿವಾಸಿಗಳ ಪರವಾಗಿ ಇಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಧನ್ಯವಾದ ಸರ್. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಮೊದಲು ಹೇಳ್ಬೇಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ BBMP ನೌಕರರಿಂದ ನನಗೆ ಈಗ ಪ್ರತಿಮೆ ನಿರ್ಮಿಸಲು ತುಂಬ ಅವಕಾಶ ಕೊಟ್ಟರು. ಇದನ್ನು ಮಾಡಲು ನನಗೆ ಸಮಯ 3 months ಟೈಮ್ ತಂತು. ಆ್ಯಕ್ಚುಲಿ ಏನಾಯಿತು, ಈ ಲೋಕಲ್ ಇಲ್ಲಿ ಜನಗಳು ಫಸ್ಟು ಚಿಕ್ಕದು ಕೊಟ್ಟಿದ್ರು, ನಿಮ್ಮದು ಸ್ಟ್ಯಾಂಡಿಂಗ್ 5 ಅಡಿ ಕೊಟ್ಟಿದ್ರು. ಇವರೆಲ್ಲ ಆಫೀಸರ್ಸ್ಗಳೆಲ್ಲ ಬಂದು ಈ ಜಾಗಕ್ಕೆ ಬೃಹತ್ವಾದ ತುಂಬ ದೊಡ್ಡದಾದಂಥ ಸಿಟ್ಟಿಂಗಲ್ಲಿ ಕೂತಿರೋ ಚೇರ್ ಮೇಲೆ ಸಿಂಹಾಸನ ಮೇಲೆ ಚೇರ್ ಮೇಲೆ ಕೂತಿರೋಂಥ ಪ್ರತಿಮೆನೇ ಬೇಕು ಅಂದ್ಬಿಟ್ಟು ನಮಗೆಲ್ಲ ಬಂದು ಗೈಡೆನ್ಸ್ ಕೊಟ್ಟರು. ಆಮೇಲೆ ಇದನ್ನು ಚೇಂಜ್ ಮಾಡಿ ಮತ್ತು ಇದನ್ನು ಸಿಟ್ಟಿಂಗ್ ಚೇಂಜ್ ಕೊಟ್ಟರು ಸರ್ ಎಲ್ಲ ಅಧಿಕಾರಿಗಳು. ಅವರು ಫಸ್ಟನ್ನು ತುಂಬ ಹೃದಯ ಹೇಳ್ತೀನಿ. ಆಮೇಲೆ ನನಗೆ ಇದು ಮಾಡ್ಬೇಕಾದ್ರೆ ಪ್ರತಿ ವಾರಕ್ಕೊಂದ್ಸರಿ ಆಫೀಸರ್ಸ್ ಎಲ್ಲ ಬರೋರು, ನಂಗೆ ಹಿಂಗೆ ಬೇಕು, ಈ ಥರ ಬೇಕು, ತುಂಬ ಗೈಡ್ ಮಾಡೋರು. ಅಂದರೆ ನಾವು ಕಲಾವಿದರಾಗಿ ಹೇಳ್ತೀನಿ, ಕೆಲವೊಂದು ಸರಿ ನಮಗೊಂದು ನಾವು ಮಾಡ್ತಿರ್ತೀವಿ, ನಾವು ಅದ್ಭುತ ಅಂತ ಹೇಳಲ್ಲ, ಸ್ವಲ್ಪ ಕರೆಕ್ಷನ್ ಎಲ್ಲ ಇರ್ತವೆ. ಬಂದಾಗ ಇದೇ ಥರ ಬರಬೇಕು, ಸಿಟ್ಟಿಂಗ್ ಹಿಂಗೆ ಬೇಕು, ಸಂವಿಧಾನ ಬುಕ್ ಹಿಂಗಿರಬೇಕು, ಕೈ ತೋರಿಸಿ ಹಿಂಗೆ ಇರಬೇಕು, ಚೇರ್ ಹಿಂಗಿರಬೇಕು ಅಂತ ಎಲ್ಲ ಅವರು ಪಿಕ್ಚರ್ಸು ಇಮೇಜ್ ಎಲ್ಲ ಆನ್ಲೈನ್ ನೋಡಿಕೊಂಡು ಈ ಥರ ಈ ಪ್ರತಿಮೆ ಎಲ್ಲೂ ಈ ಥರ ಇಷ್ಟು ದೊಡ್ಡದು 6 ಮಕ್ಕಳಡಿ ಬೆಂಗಳೂರು ಎಲ್ಲೂ ಇಲ್ಲ. ಇದೆ ಫಸ್ಟು. ಟೋಟಲಿ ಅದು 10 ಅಡಿ ಆಗುತ್ತೆ ನಿಂತ್ಕೊಂಡಿರೋದು. 6 ಅಡಿ 6 ಮಕ್ಕಳಡಿ ಇದೆ ಟೋಟಲ್ ಇದು ಪ್ರತಿಮೆ. ಸಿಟ್ಟಿಂಗ್ ಚೇರಲ್ಲ, ಅದು ನಿಂತ್ಕೊಂಡಾಗ 10 ಅಡಿ ಆ ಥರ ಪ್ರತಿಮೆ ಆಗುತ್ತೆ. ಈ ಗಾರ್ಡನ್ಗೆ ತುಂಬ ನಾನು ಹೇಳೋ ಉದ್ದೇಶ ಕಲಾವಿದನ ಹೇಳ್ಕೊತೀನಿ. ಪ್ರತಿಮೆ BR ಅಂಬೇಡ್ಕರ್ ಸಂವಿಧಾನದ ನಿಮ್ಮ ಪ್ರತಿಮೆ ಹೆಂಗೆ ಇದು ಮಾಡಿದೀವೋ ಅದನ್ನು ನೀಟಾಗಿ ನೀವೆಲ್ಲ ಸಾರ್ವಜನಿಕರು ಇದನ್ನು ದೇವರು ಅಂತ ಪೂಜೆ ಮಾಡಿ, ಸಂವಿಧಾನವೇ ದೇವರು ಅಂತ ಪೂಜೆ ಮಾಡಿ ಇದನ್ನು ಅವರು ಸಾಯಿಬಾಬನ ಫಾಲೋ ಮಾಡ್ಕೊಂಡು ಇದನ್ನು ಸುತ್ತಮುತ್ತ ನೀಟಾಗಿ ಇಟ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಪ್ರತಿಮೆ ಇಡೋ ಜೊತೆಲಿ ನಮ್ಮ ಸುತ್ತಮುತ್ತ ನೀಟ್ ಇರಬೇಕು, ಜನಗಳು ನೀವು ಅರಿಮೂಡಿಸ್ಬೇಕು. ಎಲ್ಲ ನೀವೆಲ್ಲ ಇದು ಮಾಡಿದ್ರು. ಆಮೇಲೆ ಈಗೆಲ್ಲ ತುಂಬ ಎಜುಕೇಟೆಡ್ ಎಲ್ಲ ಓದ್ತಿದ್ದಾರೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸಾಹೇಬರು ಸಂವಿಧಾನ ಮುಕ್ತಿಯಿಂದ ನಾವು ಇದು ಓದ್ತು ನಾವು ಈ ಲೆವೆಲ್ ನಿಂತಿದ್ದೀವಿ ಅಂದರೆ ಅವರೇ ಕಾರಣ. ಅವರು ದೇವ್ರು ನಾವು ನೋಡಿಲ್ಲ, ಇವ್ರು ದೇವ್ರು ನಾವು ನೋಡ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಅದನ್ನೇ ದೇವ್ರನ್ನ ಪೂಜೆ ಮಾಡಿಕೊಂಡು ನಾವು ಎಲ್ಲರೂ ಬೆಳಿಬೇಕು, ಎಲ್ಲರೂ ಎಜುಕೇಟೆಡ್ ಆಗಬೇಕು, ಎಲ್ಲ ವಿದ್ಯಾವಂತರಾಗಬೇಕು ಅಂತ ನನ್ನಲ್ಲಿ ಕೇಳಿಕೆ. ನಾನು ಕಲಾವಿದನಾಗಿ ನಾನು ಹಳ್ಳಿ ರೈತನ ಬಂದನು. ಪ್ರತಿಮೆ ನಿರ್ಮಾಣ ಮಾಡ್ಬೇಕಾದ್ರೆ ಅವರು ಜೀವಂತನೇ ನಾನು ಮಾಡ್ತಾ ನಾನು ಜೀವಂತನೇ ತಂದಂಗೆ ಅನಿಸ್ಬಿಡ್ತು. ನನಗೆ ಗೊತ್ತಾಗಲಿಲ್ಲ ಅದು. ಆಮೇಲೆ ಇವ್ರು ಸಾಹೇಬ್ರುಗಳಾಗಲಿ, ಶ್ರೀನಿವಾಸ್ ಸರ್ ಆಗಲಿ, ಆಮೇಲೆ ಬಸವರಾಜ್ ಸರ್ ಆಗಲಿ, ಕೃಷ್ಣ ಸರ್ ಆಗಲಿ, ನರಸಿಂಹ ಸರ್ ಎಲ್ಲರೂ ಬಂದು ನನಗೆ ಈ ಥರ ಮೇಡಮ್ ಆಗಲಿ ಎಲ್ಲರೂ ನನಗೆ ತುಂಬ ಕೋಪ್ರೇಟ್ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.